ಅವರಿಗೆ ಸೂರು ನೀಡೋಕೆ ಸರ್ಕಾರ ಹಲವಾರು ವಸತಿ ಯೋಜನೆ ಮೂಲಕ ನಿವೇಶನ ಕೊಟ್ಟು ಹಕ್ಕುಪತ್ರ ಕೊಡ್ತಾರೆ. ಆದರೆ ಈ ಯೋಜನೆನೇ 3 ಕುಟುಂಬಸ್ಥರಿಗೆ ಸಂಕಷ್ಟ ತಂದಿಟ್ಟಿದೆ. ಈ ಕುಟುಂಬಗಳ ಬದುಕಿನ ಆಧಾರವಾಗಿದ್ದ ಜಮೀನು ಕಳೆದುಕೊಳ್ಳೋ ಭೀತಿ ಎದುರಾಗಿದೆ. ಸರ್ಕಾರದಿಂದ ಭೂಮಿ ಕಬಳಿಕೆ ಯತ್ನ ಆರೋಪ. ಖಾಸಗಿ ಜಮೀನಿಗೆ ಸರ್ಕಾರಿ ದಾಖಲೆ. ಇದು ಹಾವೇರಿ ಜಿಲ್ಲೆ ಶಿಗ್ಗಾವಿ ತಾಲೂಕಿನ ಹಿರೇಬೆಂಡಿಗೇರಿ ಗ್ರಾಮ. ಈ ಗ್ರಾಮದ 3 ರೈತರು ತಮ್ಮ ಜಮೀನು ದಾಖಲೆ ತೋರಿಸುತ್ತಾ ಆತಂಕಕ್ಕೆ ಒಳಗಾಗಿದ್ದಾರೆ. ಇದಕ್ಕೆ ಕಾರಣ ಸರ್ಕಾರ ಇವರ ಜಮೀನನ್ನ ಬಡವರಿಗೆ ನೀಡಲು ಯೋಗ್ಯವಾದ ಸರ್ಕಾರಿ ಭೂಮಿ ಅಂತ ದಾಖಲೆ ರೆಡಿ ಮಾಡಿರೋದು. ಸುಂದರವ್ವ, ರಾಮಪ್ಪ, ದೊಡ್ಡಮನಿ ಕುಟುಂಬ ಸೇರಿದಂತೆ 3 ಕುಟುಂಬಗಳು ಪಿತ್ರಾರ್ಜಿತವಾಗಿ 33 ಗುಂಟೆ ಜಮೀನಿನಲ್ಲಿ ಕೃಷಿ ಮಾಡ್ಕೊಂಡು ಬರ್ತಿದ್ದಾರೆ. ಆದರೆ ಪೈಕಿ 22 ಗುಂಟೆ ಸರ್ಕಾರಿ ಭೂಮಿ ಅಂತ ದಾಖಲೆ ಸೃಷ್ಟಿಸಲಾಗಿದೆ. ಈ ಜಾಗದಲ್ಲಿ ಬಡವರಿಗೆ ನಿವೇಶನ ಹಂಚಲು ಯೋಗ್ಯವಾದ ಸ್ಥಳ ಎಂದು ಹಕ್ಕುಪತ್ರ ವಿತರಣೆಗೂ ಪ್ರಕ್ರಿಯೆ ಆರಂಭಿಸಲಾಗಿದೆ. ನಮ್ಮ ಅಜ್ಜ ಅಮ್ಮರ್ಲಿಂದನೂ ಬಂದೈತಿ ಅಷ್ಟೇ ಇದು ಭಾಳ ದಿವಸ ಇದ್ರಿ. ನಾ ಬಂದ ಈಗ 45 ವರ್ಷ ಆತ್ರಿ ಈ ಊರಿಗೆ. ಅದಕ್ಕಿಂತ ಹಿಂದೆ ಈ ಜಮೀನು ಐತಿ ನಮ್ಗೆ. ನಾವು ಇದ್ರೂ ನಮಗೆ ಗೊತ್ತಿಲ್ಲಂಗೆ ಇದು ಗೋರ್ಮೆಂಟ್ ತಗೊಂಡೈತಿ. ನಮಗೆ 22 ಗುಂಟೆ ಆಸ್ತಿ ತಗೊಂಡೈತಿ. ಕಂದಾಯ ಗ್ರಾಮ ಅಂತ ಮಾಡ್ಯಾರ. ಒಟ್ಟು ಗೋರ್ಮೆಂಟ್ ಆಸ್ತಿ ಅಂತ ಚಿಕ್ಕ ಹಾಕ್ಯಾರ. ಅದಕ್ಕೆ ಮನೆ 4-6 ಮನೆ ಅದಾವು. ಒಂದು ದೇವಸ್ಥಾನ ಗುಡಿ ಐತಿ ಅಂತ ನಮ್ಗೆ ಹೆದರಿಕೆ ಹೇಳಕತ್ತಾರ ಅವ್ರು. ಈ ಆಸ್ತಿ ಒಳಗಿಲ್ಲ ಇಲ್ಲ. ಕೃಷಿ ಚಟುವಟಿಕೆ ನಡೆಸ್ತಾ ಇರುವ ನಮ್ಮ ಭೂಮಿಯನ್ನ ದುರ್ಗಾದೇವಿ ಬಡಾವಣೆ ಎಂದು ನಮೂದಿಸಲಾಗಿದೆ. ನಮ್ಮ ಜಮೀನಿನಲ್ಲೇ 12 ಮನೆಗಳು ಮತ್ತು 1 ದೇವಸ್ಥಾನ ಇದೆ ಅಂತ ವರದಿಯಲ್ಲಿ ಹೇಳಲಾಗಿದೆ. ಆದರೆ ವಾಸ್ತವದಲ್ಲಿ ಯಾವುದೇ ಬಡಾವಣೆ ಇಲ್ಲ, 12 ಮನೆಗಳೂ ಇಲ್ಲ, ದೇವಸ್ಥಾನವೂ ಇಲ್ಲ. ಇರೋದು ಕೇವಲ ಕೃಷಿ ಭೂಮಿ. ನಮ್ಮ ಕೃಷಿ ಭೂಮಿಯಲ್ಲಿ 12 ಕುಟುಂಬಗಳಿಗೆ ಹಕ್ಕುಪತ್ರ ವಿತರಿಸಲು ಸಿದ್ಧತೆ ಮಾಡಿರೋದು ಎಷ್ಟು ಸರಿ ಅಂತ ಪ್ರಶ್ನಿಸಿದ್ದಾರೆ. 3 ಕುಟುಂಬ ರೀ, ಕಡಿಮೆ ಅಂದ್ರೂ 25-30 ಜನ ಇದೇವೆ ಸರ್. ನಾವು ಇದೇ ಮಂತನದಲ್ಲಿ ನಮ್ಗೆ ಅನ್ಯಾಯ ಆಗಿಬಿಟ್ಟೆ ಸರ್. ಈಗ ಇವ್ರು ಏನು ಮಾಡಿದಾರೆ ಸರ್, ನಮ್ಮ ಆಸ್ತಿ ತೊಗೊಂಡು 12 ಮಂದಿಗೆ ಇವರು ಪಟ್ಟ ಕೊಟ್ಟಾರೆ ಸರ್. ಇದು ನಮ್ದು ಪಿತ್ರಾಜರ ಆಸ್ತಿ ಸರ್. ನಮ್ಮ ಹೊಲ ಇರೋದು ಪಿತ್ರಾಜ ಆಸ್ತಿ ರೀ. ಇದರಲ್ಲಿ ನಾವು ಈಗಾಗಲೇ ಆಲ್ರೆಡಿ ಮೆಕ್ಕೆಜೋಳನ ಬಿತ್ತಿದ್ದೀವಿ ಸರ್. ಇದು ಕೃಷಿ ಭೂಮಿ ಸರ್. ಇದರಲ್ಲಿ ಯಾವ್ದು ಮನೆಯೂ ಇಲ್ಲ ಸರ್. ನಮ್ಮ ಮನೆ ಅದು 2019ರಾಗ ನಾವು ರಾಮಪ್ಪನವ್ರ ಹೆಸರು ಮ್ಯಾಗ ಬಂದಿದ್ದು ಪ್ಲಾಟ್ ಒಂದೇ ಐತೆ ಸರ್. ಅದಕ್ಕೆ ಈವರೆಗೆ ಆದರೆ ಈ ಸುತ್ತಿಲ್ಲ ಸರ್. ಅದರಲ್ಲಿ ಅದರ ಉತ್ತಾರನೇ ಇಲ್ಲ ಸರ್. ಭೂರಹಿತರಿಗೆ ಸರ್ಕಾರ ನಿವೇಶನ ನೀಡೋದು ಎಷ್ಟು ಸರಿ? ಸರ್ಕಾರಿ ಭೂಮಿ ಗುರುತಿಸಿ ಬಡವರಿಗೆ ಹಕ್ಕುಪತ್ರ ವಿತರಣೆ ಮಾಡಿದ್ರೆ ಯಾರಿಗೂ ಸಮಸ್ಯೆ ಇಲ್ಲ. ಆದರೆ ಬಡವರಿಗೆ ಸೂರು ಕಲ್ಪಿಸಲು ಬಡವರ ಭೂಮಿಯೇ ಕಿತ್ಕೊಳ್ಳೋದು ಯಾವ ನ್ಯಾಯ? ಸರ್ಕಾರಿ ಅಧಿಕಾರಿಗಳು ಮಾಡಿದ್ದೆಲ್ಲವೂ ಸರಿ ಅನ್ನೋ ಮನಸ್ಥಿತಿಯಿಂದ ಹೊರಬಂದು ತಪ್ಪಾಗಿದ್ದರೆ ಸರಿ ಮಾಡುವ ಮೂಲಕ ಬಡವರ ಆತಂಕ ದೂರ ಮಾಡಬೇಕಾಗಿದೆ. ನಾಗರಾಜ್ ಮಾಕಾಪುರ್, ನ್ಯೂಸ್ 18 ಕನ್ನಡ, ಹಾವೇರಿ.